ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು, 9ನೇ ತರಗತಿ ವಿದ್ಯಾರ್ಥಿ ನಾಗಾರ್ಜುನ ಕಳ್ಳಿ ಹಾಲು ಸೇವನೆಯಿಂದ ತೀವ್ರ ಅಸ್ವಸ್ಥಗೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸದ್ಯ ಬಾಲಕನನ್ನ 48 ಗಂಟೆಗಳ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದ್ದು, ಗಂಟಲು, ರಕ್ತ, ಶ್ವಾಸಕೋಶ ಹಾಗೂ ಸಣ್ಣ ಕರುಳಿನಲ್ಲಿ ನಂಜು ಹರಡಿದೆ ಎಂದು ತಿಳಿದು ಬಂದಿದೆ. ಬಾಲಕನ ಸ್ಥಿತಿ ಗಂಭೀರವಾಗಿದೆ. ಅಸ್ವಸ್ಥಗೊಂಡಿರುವ ಬಾಲಕ ನಾಗಾರ್ಜುನ ಸಾಮಾಜಿಕ ಹೋರಾಟಗಾರ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ ತಂಗಿಯ ಮಗನಾಗಿದ್ದು, ಆತನ ತಂದೆ ತಾಯಿ ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ. ಭಾಸ್ಕರ್ ಪ್ರಸಾದ್ ಅವರು ನಾಗಾರ್ಜುನನನ್ನು ನೋಡಿಕೊಳ್ಳುತ್ತಿದ್ರ. ಕಳೆದ ವರ್ಷ ದೊಡ್ಡಬಳ್ಳಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸೇರಿಸಿದ್ರ. 4 ದಿನಗಳ ಹಿಂದೆ ವಸತಿ ಶಾಲೆಯಿಂದ ಭಾಸ್ಕರ್ ಪ್ರಸಾದ್ ರವರಿಗೆ ಫೋನ್ ಕರೆ ಬಂದಿದ್ದು, ನಾಗಾರ್ಜುನನಿಗೆ ಜ್ವರ ಮತ್ತು ಗಂಟಲು ನೋವು ಇದ್ದು ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ರ. ಅಸ್ವಸ್ಥಗೊಂಡಿದ್ದ ಬಾಲಕನನ್ನ ಮನೆಗೆ ಕರೆತಂದಿದ್ದು ಮನೆಯಲ್ಲೇ ಚಿಕಿತ್ಸೆ ನೀಡಿದ್ದಾರೆ. ಆದರೆ ಬಾಲಕನ ಸ್ಥಿತಿ ತೀವ್ರ ಗಂಭೀರವಾಗಿದ್ದು, ತಕ್ಷಣವೇ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪರೀಕ್ಷೆ ನಡೆಸಿದ ವೈದ್ಯರು ವಿಷ ಸೇವನೆಯಿಂದ ಬಾಲಕನ ಆರೋಗ್ಯ ಹದಗೆಟ್ಟಿದೆ ಎಂದು ಹೇಳಿದ್ದಾರೆ. ಭಾಸ್ಕರ್ ಪ್ರಸಾದ್ ಬಾಲಕ ನಾಗಾರ್ಜುನನನ್ನು ಕೇಳಿದಾಗ ಸ್ನೇಹಿತರು ಕಳ್ಳಿ ಹಾಲು ಮತ್ತು ವಿಷದ ಅಂಟು ದ್ರವವನ್ನ ಬಲವಂತ ಮಾಡಿ ಕುಡಿಸಿದ್ದಾರೆಂದು ಹೇಳಿದ್ದಾನೆ. ಹಾಸ್ಟೆಲ್ನ ಪುಂಡ ಹುಡುಗರು ನಾಗಾರ್ಜುನನಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡುತ್ತಿದ್ರ. ಜೊತೆಗೆ ಲೈಂಗಿಕವಾಗಿಯೂ ಬಾಲಕನಿಗೆ ಕಿರುಕುಳ ನೀಡುತ್ತಿದ್ದರಂತೆ. ವಸತಿ ಶಾಲೆಯ ವೈಫಲ್ಯವೇ ಇಂತಹ ಘಟನೆಗೆ ಕಾರಣವಾಗಿದ್ದು, ನಡೆದ ಘಟನೆಯನ್ನ ಮುಚ್ಚಿಟ್ಟ ವಸತಿ ಶಾಲೆಯ ಪ್ರಾಂಶುಪಾಲರು, ವಾರ್ಡನ್ ಹಾಗೂ ಆರೋಗ್ಯ ಸಹಾಯಕಿ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ದೂರಿನಲ್ಲಿ ಕಳ್ಳಿ ಹಾಲು ಕುಡಿಸಿ ಕೊಲೆಗೆ ಯತ್ನ ಮಾಡಿರುವ ಆರೋಪಿಗಳನ್ನ ಬಂಧಿಸಬೇಕು ಎಂದು ಆಗ್ರಹಿಸಲಾಗಿದೆ. ನಿಮಗೆ ಸ್ವಲ್ಪ ಜ್ವರ ಇದೆ, ಕರ್ಕೊಂಡೋಗಿ. ಇಷ್ಟು ಬಿಟ್ರೆ ಮತ್ತೆ ನಾನು ರೀಸನ್ ಹೇಳಿಲ್ಲ. ಜ್ವರ ಇದೆ, ಗಂಟಲು ಇದೆ, ಕರ್ಕೊಂಡೋಗಿ ಅಂತ. ಮನೆ ಕರ್ಕೊಂಡು ಬರೋಷ್ಟು ಸೀರಿಯಸ್ ಇದೆಯಾ ಅಂತ ಕೇಳಿದೆ. ಇಲ್ಲ, ಕುಸ್ತು ಬೀಳ್ತಾ ಇದ್ದಾನೆ, ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ತಕ್ಷಣಕ್ಕೆ ಇಮಿಡಿಯೇಟ್ ಮಂಜುನಾಥ್ ಅಂತ ನಮ್ಮ ಸಂಬಂಧಿಕರು, ಅವನು ಹೇಳಿ ಆ ಹುಡುಗನಿಗೆ ಹೇಳಿ ನಾನು ಮನೆ ಕರ್ಸ್ಕೊಂಡು ಮನೇಲೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ. ಡಾಕ್ಟ್ರು ಅವ್ನಿಗೆ ಏನೋ ಬ್ಲಡ್ ರಿಪೋರ್ಟ್ ಮಾಡಿಸಿದ್ರು, ಮತ್ತೆ ಸ್ಕ್ಯಾನ್ ಮಾಡಿಸಿದ್ರು. ಏನ್ ಮಾಡಿದ್ರು ಕೂಡ ಅಲ್ಲಿ ಇದರಲ್ಲಿ ಏನೋ ಲಂಗ್ಸ್ ಬ್ಲಾಕ್ ಆಗಿದೆ, ಕಂಪ್ಲೀಟ್ ಕಫ ಎಲ್ಲ ತುಂಬಿಕೊಂಡಂಗೆ, ಮತ್ತೆ ಬ್ಲಡ್ ಇನ್ಫೆಕ್ಷನ್ ಇದೆ, ಇದೆಲ್ಲ ಸ್ಟಮಕ್ ಇನ್ಫೆಕ್ಷನ್ ಗೊತ್ತಾಯ್ತು. ಬಟ್ ರೀಸನ್ ಗೊತ್ತಾಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹಂಗಾಗಿ ಡಾಕ್ಟರ್ ಏನ್ ರೀಸನ್ ಗೊತ್ತಾಗದೆ ಟ್ರೀಟ್ಮೆಂಟ್ ಹಂಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ್ರು. 4 ದಿವಸ ಆದ್ರೂ ಅವ್ನು ಹುಷಾರಾಗ್ಲಿಲ್ಲ. ಪ್ರಿನ್ಸಿಪಲ್ಗೆ ಒಂದು ಲೆಟರ್ ಕೊಟ್ಬಿಡಪ್ಪ, ಇದು ಎಕ್ಸಾಮ್ ಬರಕ್ಕಾಗಲ್ಲ, ಏನಾದ್ರು ಅದಕ್ಕೆ ಏನಾದ್ರು ರಿಯಾಯಿತಿ ಕೊಡ್ಬೋದಾ, ಯಾಕಂದ್ರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅಂತ ಕೇಳಕ್ ಕಳಿಸಿದ್ದೆ. ಪ್ರಿನ್ಸಿಪಲ್ ಇರಲಿಲ್ಲ ನೆನ್ನೆ ಭಾನುವಾರ. ಹಾಗಾಗಿ ಅಲ್ಲಿ ಹೋಗಿದಂತ ಮಂಜುನಾಥ್ಗೆ ಅಲ್ಲಿ ಕೆಲಸ ಮಾಡೋರು ಒಬ್ಬರಿಂದ ನನಗೆ ವಿಷಯ ಗೊತ್ತಾಗಿದೆ. ಏನು ಅಂತಂದ್ರೆ ಅವನಿಗೆ ಕಳ್ಳಿ ಹಾಲು ಕುಡಿಸಿದ್ರು, ಏನೋ ಹೋಟೆಲ್ ಎಲ್ಲ ವಿಷ ಆಗಿತ್ತು, ಸ್ಟಮಕ್ ವಾಶ್ ಮಾಡಿಸಿ ವಾಮಿಟ್ ಮಾಡಿಸಿ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ನು ಹುಷಾರಾಗದೇ ಇದ್ದಾಗ ಮನೆಗೆ ಕಳ್ಸಿಕೊಟ್ಟಿದ್ದಾರೆ. ನಿಜವಾದ ವಿಷಯ ಹೇಳಿಲ್ಲ ಪೇರೆಂಟ್ಸ್ಗೆ, ಸುಳ್ಳು ಹೇಳಿದ್ದಾರೆ ಅಂತ ಅವ್ರ ಕಡೆಯಿಂದ ನಮಗೆ ಗೊತ್ತಾಯ್ತು. ತಕ್ಷಣ ನಾನು ಮಗುನ ವಿಚಾರಿಸಿದಾಗ ಅವನು ಹೇಳೋದಕ್ಕೆ ರೆಡಿ ಇಲ್ಲ ಇಲ್ಲ ಅಂತ ನಡುಕ್ತಾ ಇದ್ದ. ಆಮೇಲೆ ಅವ್ನ ಕೂರ್ಸ್ಕೊಂಡು ಸಮಾಧಾನವಾಗಿ ಏನೋ ಎದುರ್ಕೋಬೇಡ, ನಾನು ಇದ್ದೀನಿ, ಧೈರ್ಯವಾಗಿ ಹೇಳೋ ಅಂತಂದಾಗ ಅವ್ನು ಹೇಳ್ದ ಅದೇನೋ ಇದು ತರ ಕುಡಿಸ್ಬಿಟ್ಟಿದ್ರು ನೀರು ತರ. ಸರಿ ಅಂತ ಅವ್ನಿಗೆ ಅವನ ಹತ್ರ ಏನ್ ಕೇಳೋದು ಬೇಡ ಇವಾಗ ತಕ್ಷಣಕ್ಕೆ ಅಂತ ಅವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಯಶವಂತಪುರದ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.